ಇನ್ನೊಂದು ಬಹುದೊಡ್ಡದಾಗಿ ನಿಮ್ಮ ಮೇಲೆ ನಿಮ್ಮ ಸ್ಟೇಟ್ಮೆಂಟೇ. ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮಾಡ್ತಾರೆ, ಬಟ್ ಡಿ ಕೆ ಸುರೇಶ್ ಅವರು ಭಾರತ್ ತೋಡೋ ಮಾತು ಮಾತಾಡ್ತಾರೆ ಅಂತೇಳಿ ಈ ಭಾಗದ ಬಗ್ಗೆ ಮಾತನಾಡ್ಬಿಟ್ರು. ನಾನು ಇಬ್ಬಾಗದ ಬಗ್ಗೆ ಮಾತಾಡಲಿಲ್ಲ. ನಮ್ಮ ರಾಜ್ಯದ ಕನ್ನಡಿಗರ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ತೆರಿಗೆ ದಕ್ಷಿಣ ಭಾರತವನ್ನೇ ಪ್ರತ್ಯೇಕವಾಗಿ ಕೇಳಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರಿ. ಅನಿವಾರ್ಯ ಆಗ್ತದಲ್ಲ. ನೀವು ಅನ್ಯಾಯಗಳ ಸ್ಟ್ಯಾಂಡ್ ವಿತ್ ದಟ್ ವರ್ಡ್ಸ್ ಈಗಲೂ ಕೂಡ. ಹೌದು, ನಾನು ಹೇಳಿರ್ತಕ್ಕಂಥ ಹೇಳಿಕೆ ಹಿಂದೆ ಸರಿಯತಕ್ಕಂಥ ಪ್ರಶ್ನೆನೇ ಇಲ್ಲ. ಸೊ ಅದಕ್ಕೆ ಕ್ಷಮೆನೂ ಕೇಳಲ್ಲ. ಯಾತಕ್ಕೆ ಕ್ಷಮೆ ಕೇಳ್ತೀರಿ? ನಾನೇನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು. ಓಕೆ, ತಪ್ಪು ಮಾಡಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು ಕರ್ನಾಟಕದ ತೆರಿಗೆ ಹಣವನ್ನ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದ ಹಣ, ತೆರಿಗೆ ಹಣ ಇವತ್ತು ಎಲ್ಲೆಲ್ಲಿಗೆ ಹರಿದು ಹೋಗ್ತಾ ಇದೆ. ನಮ್ಮ ಮುಂದಿನ ಭವಿಷ್ಯದ ಯುವಕರಿಗೆ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಗುಜರಾತ್ಗೆ ಹೋಗ್ತಾ ಇದೆ. ಅದನ್ನ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಹಣ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ನಮ್ಮ ಬೆಂಗಳೂರಿಗೆ ಸಿಗಬೇಕಾದಂತ ಎಲ್ಲ ಸವಲತ್ತುಗಳು ಇವತ್ತು ಗುಜರಾತ್ನ ಪಾಲಾಗ್ತಾ ಇದೆ. ಟೋಟಲಿ ಎಗ್ರಿ. ಅನ್ಯಾಯವನ್ನ ಪ್ರಶ್ನಿಸೋದು ತಪ್ಪಲ್ಲ, ಆದ್ರೆ ಪ್ರತ್ಯೇಕವಾದ ಸರಿನಾ? ಪ್ರತ್ಯೇಕವಾದ ನಾನು ಹೇಳಲೇ ಇಲ್ವಲ್ಲ. ನಾನೊಬ್ಬ ಭಾರತೀಯನಾಗಿ, ನನ್ನೊಬ್ಬ ಕನ್ನಡಿಗನಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನ ಸರಿಪಡಿಸಬೇಕಾದಂಥದ್ದು ಪ್ರಧಾನಮಂತ್ರಿಗಳ ಆಡಳಿತ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಹಾಗಿದ್ದಾಗ ನಾಳೆ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತಾರೆ. ಉತ್ತರ ಕರ್ನಾಟಕವನ್ನು ಕೇಳ್ತಾರೆ, ಕೊಟ್ಬಿಡ್ಬೇಕು. ಉತ್ತರ ಕರ್ನಾಟಕದವ್ರು ಕೇಳ್ತಾ ಇಲ್ಲ, ಕೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದೆ. ಹೈದರಾಬಾದ್ ಕರ್ನಾಟಕದವ್ರು ನಮಗೂ ಅನ್ಯಾಯ ಆಗಿದೆ ಅಂತ ಕೇಳಿದ್ದಾರೆ. ಕೊಡಗಿನವ್ರು ಕೇಳಿದರೆ ಅವ್ರಿಗೂ ಕೇಳ್ತಾರೆ. ತುಳುನಾಡಿನವ್ರು ತುಳುವರು ಕೇಳಿಲಿ. ನಮಗ್ ಬೇಕಾಗಿರತಕ್ಕಂಥದ್ದು ನಮ್ಮ ಹಣ ನಮ್ಮ ಹತ್ರ ಇದ್ರೆ ನಿಮ್ಮ ಎಲ್ಲಾ ರಾಜ್ಯಗಳ ಎಲ್ಲಾ ಮೂಲೆಗೂ ಕೂಡ ನಿಮ್ಗೆ ಬೇಕಾದಷ್ಟು ಅನುದಾನಗಳನ್ನ ಕೊಡ್ಬೋದು. ಎಷ್ಟು ಅನುದಾನ ಸಿಕ್ಕಿದೆ? ನೀವು ಇಷ್ಟೆಲ್ಲ ವ್ಯಾಖ್ಯಾನ ಮಾಡ್ತೀರಿ. ನರೇಂದ್ರ ಮೋದಿ ಸರ್ಕಾರ ಈ ದೇಶಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಪಟ್ಟಿ ಮಾಡಿ. ಎಷ್ಟು ಸಾವಿರ ಕೋಟಿ ರೂಪಾಯಿ, ಎಷ್ಟು ಲಕ್ಷ ಕೋಟಿ ರೂಪಾಯಿ ಹಣ ಬೆಂಗಳೂರಿನ ಅಭಿವೃದ್ಧಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಯಾಕೆ ಬೆಂಗಳೂರಿಗೆ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ? ಇವತ್ತು ನೀರಿನ ಸಮಸ್ಯೆ ಉದ್ಭವ ಆಗಿದೆ. ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಗೆ ಅನುಮತಿ ಕೊಡಲಿಲ್ಲ. ಕಳಸಾ ಬಂಡೂರಿ ನಾಲಾ ನಮ್ಮ ಅನುಮತಿ ಕೊಡಲಿಲ್ಲ. ಭದ್ರಾ ಯೋಜನೆಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ನಮ್ಮ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಎತ್ತಿವನೊಳಗೆ ಅನುಕೂಲ ಮಾಡಿಕೊಡ್ಲಿ, ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿಕೊಡ್ಲಿಲ್ಲ. ನೀರಾವರಿ ವಿಚಾರದಲ್ಲಿ ನಮಗೇನು ಸಹಾಯ ಮಾಡಲಿಲ್ಲ. ಬೆಂಗಳೂರಿನ ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ? ಕೊಡ್ಬೋದಾಗಿತ್ತಲ್ಲ. ಇವತ್ತು ಎಂತಕ್ಕೆ ಅವಶ್ಯಕತೆ ಇತ್ತು? ಗುಜರಾತ್ಗೆ ಫಿನ್ ಸಿಟಿ, ಫೈನಾನ್ಸ್ ಸಿಟಿ ಅಂತ ಹೇಳಿ ಮಾಡಬೇಕಾಗಿತ್ತು. ಗಿಫ್ಟ್ ಸಿಟಿ ಯಾತಕ್ಕೆ ಅಲ್ಲಿಗೆ ಕೊಡಬೇಕಾಗಿತ್ತು? ದಕ್ಷಿಣ ಭಾರತಕ್ಕೆ ಕೊಡ್ಬೋದಾಗಿತ್ತಲ್ಲ. ಉದ್ಯೋಗಗಳು ಸೃಷ್ಟಿ ಆಗ್ತಾ ಇರಲಿಲ್ವಾ? ಈಗಲೂ ನಿಮ್ಮ ವರ್ಡ್ ಅನ್ನು ಚೇಂಜ್ ಮಾಡಲ್ಲ ನೀವು. ಅಲ್ಲ, ನಾನು ಏನಾರು ತಪ್ಪೇನಾರ ಮಾತಾಡಿದೀನ? ನೀವು ತಿರ್ಚ್ತಾ ಇದ್ದೀರ ಅಷ್ಟೇ. ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರ್ಚ್ತಾ ಇದ್ದಾರೆ. ನನ್ನ ಹಕ್ಕನ್ನ ನಾನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇವತ್ತು ಹಕ್ಕು ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ದೇಶದ ವಿಭಜನೆ ಬಗ್ಗೆ ನಾನು ಮಾತಾಡಿಲ್ಲ. ಪ್ರತ್ಯೇಕವಾದಂತ ರಾಷ್ಟ್ರ ದಕ್ಷಿಣ ಭಾರತವನ್ನು ಪ್ರತ್ಯೇಕವಾಗಿ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ ಅನ್ನೋ ಶಬ್ದ ನಿಮ್ಗೆ. ಅನಿವಾರ್ಯವಾಗಬಹುದು ಅಂತ ಹೇಳಿದೀನಿ. ದಟ್ ಮೀನ್ಸ್ ವಾಟ್? ಸ್ವಲ್ಪ ಕೇಳಿಲ್ಲ. ಇವತ್ತು ತಮಿಳುನಾಡಿನಲ್ಲಿ ಈ ಹಿಂದೆನೆ ಕೂಗ್ ಪ್ರಾರಂಭ ಆಗಿದೆ. ಯಾತಕ್ಕೋಸ್ಕರ? ಈ ರೀತಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇರೋದ್ರಿಂದ. ನೀವು ಸ್ವಲ್ಪ ಕೇಳಿಲಿ. ಕರ್ನಾಟಕದ ತೆರಿಗೆ 4 ಲಕ್ಷ ಕೋಟಿ ರೂಪಾಯಿ ಹೋಗ್ಬಿಟ್ಟು ನೀವು ಅವ್ರ ಹತ್ರ 44,000 ಕೋಟಿ ರೂಪಾಯಿ ಇಸ್ಕೊಂಬರೋದಲ್ಲ. ಸುರೇಶ್ ಅವ್ರ ಸ್ಟೇಟ್ಮೆಂಟ್ ಏನಿತ್ತು? ನನ್ನ ಸ್ಟೇಟ್ಮೆಂಟ್ ದಕ್ಷಿಣ ಭಾರತಕ್ಕೆ ನನ್ನ ಸ್ಟೇಟ್ಮೆಂಟ್ ನ ಈಗಲೂ ನೀವು ರೆಕಾರ್ಡ್ ತೋರಿಸಿ. ನಾನು ಇಲ್ಲೇ ಹೇಳ್ತೀನಿ. ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತವನ್ನ ಪ್ರತ್ಯೇಕವಾಗಿ ಕೇಳಬೇಕಾಗತ್ತೆ. ಕೇಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಇಟ್ಸ್ ಯುವರ್ ರೆಕಾರ್ಡ್ ವರ್ಡ್. ಹೌದು, ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ರಿ. ಅಯ್ಯೋ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಮ ಮಲತಾಯಿ ಧೋರಣೆ ತೋರ್ಬೇಡಿ. ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಮಾತಾಡಬಾರ್ದು. ನಾನು ಈ ವಿಚಾರದಲ್ಲಿ ಕೇಳೋದು ತಪ್ಪೇ ಇಲ್ಲ. ನಾನು ಅಲ್ಲ, ಈ ವಿಚಾರದಲ್ಲಿ ಕೇಳೋದು ತಪ್ಪೇ ಇಲ್ಲ. ನೀವು ನನ್ನನ್ನ ಪ್ರತ್ಯೇಕವಾದಿ ಅಂತ ಕರಿತಾ ಇದ್ದೀರಾ? ನೀವು ಯಾಕೆ ಕರೀತಾರ? ನೀವು ನನ್ನನ್ನ ಪ್ರತ್ಯೇಕವಾದಿ ಅಂತ ಕರಿತಾ ಇದ್ದೀರಾ? ನೀವು ದಕ್ಷಿಣ ಭಾರತದ ದಕ್ಷಿಣ ಭಾರತದ ಪರವಾಗಿ ನಾನು ಮಾತಾಡಿದ್ದೀನಿ. ನಾನು ಪ್ರತ್ಯೇಕವಾದಿ ಅಲ್ಲ. ನಾನು ಭಾರತೀಯ. ನಾನೊಬ್ಬ ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀನಿ. ಇವತ್ತು ಸರಿ ಮಾಡಬೇಕಾದಂತ ಕೆಲಸ ಇವತ್ತು ಆಡಳಿತ ಪಕ್ಷದ ಜವಾಬ್ದಾರಿ. ಇದು ಆಡಳಿತ ಪಕ್ಷದ ಜವಾಬ್ದಾರಿ. ಓಕೆ, ನಮ್ಮ ಅನ್ಯಾಯವನ್ನ ಸರಿಪಡಿಸಬೇಕು. ಇದ್ರ ವಿರುದ್ಧ ಹೋರಾಟ ಮಾಡ್ತೀನಿ. ನಾನು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಫೈಟ್ ವಿಲ್ ಕಂಟಿನ್ಯೂ. ಎಸ್. ಓಕೆ.